ತೊಂದರೆ ಆಗ್ತಿರೋದು. ಈಗ ಹೇಳ್ತಲ್ವಾ, ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸರ್, ಈಗಾಗಲೇ ಸಾರ್ವಜನಿಕರಲ್ಲಿ ಆಟೋ ಡ್ರೈವರ್ ಅಂದರೆ ತುಂಬ ಕೆಟ್ಟ ದೃಷ್ಟಿ ಇದೆ. ಏಕೆಂದರೆ ಮೀಟ್ರ್ ಹಾಕಲ್ಲ ಅನ್ನೋದೊಂದು ದೊಡ್ಡ ಆರೋಪ, ಅಪರಾಧ ತುಂಬ ಇದೆ. ಹಾಗಾಗಿ ಆ ವಿಚಾರವಾಗಿ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಸಾರಿಗೆ ಇಲಾಖೆಗೆ ದೂರುಗಳು ಹೋಗಿರೋದ್ರಿಂದ ಏನು ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು RTOದವರು ಇದೊಂದು ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಏನೋ ಟ್ರಾಫಿಕ್ ಪೊಲೀಸರು ಮತ್ತು RTO ಸೇರಿ ಜಂಟಿ ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ವಿಚಾರವಾಗಿ ನಾವು ಚಾಲಕರು ತಿಳಿಸ್ಕೊಡೋದೇನೆಂದರೆ, 20-30 ವರ್ಷದಿಂದ ಆಟೋ ಓಡಿಸುವಾಗ ಯಾವುದೇ ಅಪ್ಲಿಕೇಶನ್ ಇರಲಿಲ್ಲ. ಸಾರ್ವಜನಿಕರಿಗೆ ಬಹಳ ಸುಲಭವಾಗಿ ಆಟೋಗಳು ಸಿಗೋ, ರೋಡಲ್ಲಿ ಕೈ ಹಾಕಿದ್ರೆ ಆಟೋ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಈಗ ಸ್ವಲ್ಪ ಕಳ್ಕೊಂಬಿಟ್ಟಿದ್ದೀರಿ ನಾವೇನೆ. ಯಾಕೆ ಅಂದರೆ ಕಸ್ಟಮರ್ ಬುಕ್ ಮಾಡಿ ಮನೇಲಿ ಇನ್ನೂ ಮಗ ತೊಳೆಯೋದಕ್ಕಿಂತ ಮುಂಚೆನೇ ಗಾಡಿಗಳು ಬಂದು ಅವ್ರ ಮನೆ ಗೇಟಲ್ಲಿ ನಿಲ್ತವೆ. ಹಾಗಾಗಿ ಕಸ್ಟಮರ್ಗಳು ಹೊರಗಡೆ ಬರೋದು ಕಡಿಮೆ ಆಗಿದೆ. ನಾವು ದುಡಿಮೆ ಮಾಡೋದು ಕಡಿಮೆ ಆಗಿಲ್ಲ. ಖಂಡಿತ ಹೊರಗಡೆ ಬಂದು ಕೈ ಹಾಕಿದ್ರೆ ಈಗಿನ ಪರಿಸ್ಥಿತಿಗೆ ಎಲ್ಲ ಚಾಲಕರು ಮೀಟ್ರ್ ಹಾಕೋದಕ್ಕೆ ರೆಡಿ ಇದ್ದಾರೆ. ಈ ಒಂದು ಏನು ದೋಷ ಇದೆ, ನಮ್ಮಲ್ಲೇ ವೈಫಲ್ಯತೆಗಳಿದೆ. ಈ ಕಾರಣವಾಗಿ RTOದವ್ರು ಹಿಡಿತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಇನ್ನೂ 15 ದಿನ ಕಾರ್ಯಾಚರಣೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮುಂದೆ ಕೂತು ಮಾತಾಡಿ ಅದೇನೋ ಅನ್ನೋ ತಿಳಿಸ್ಕೊಡ್ತೀರಿ ಸರ್. ಓಕೆ, ಈಗ 1,67,000 ಏನೋ ಪರ್ಮಿಟ್ ಏನೋ ಅಷ್ಟೇ ಕೊಡಬೇಕು ಅಂತ ಹೇಳಿದ್ರು. ಬಟ್ 8 ಲಕ್ಷ 10 ಲಕ್ಷ ಗಾಡಿಗಳು ಓಡಾಡ್ತಾ ಇದ್ದಾರೆ ಸರ್. ಇದು ಅಪ್ಪಟ ಸುಳ್ಳು. ದಯವಿಟ್ಟು ಈಗ ನಾವು ಈಗಾಗಲೇ 2000ನೇ ಇಸ್ವಿಯಿಂದ ಇಲ್ಲಿವರೆಗೂ ಗಾಡಿಗಳ ದಾಖಲೆಗಳನ್ನ ತೆಗಿತಾ ಇದ್ದೀರಿ. ಬೆಂಗಳೂರಲ್ಲಿ ಇರೋಂಥದ್ದು 3 ಶೋರೂಮ್ ಬಜಾಜ್ಗೆ ಸಂಬಂಧಪಟ್ಟಂಗೆ. ಬೆಂಗಳೂರಲ್ಲಿ 95ರಿಂದ 97% ಬಜಾಜ್ ಗಾಡಿಗಳಿರೋ ಅಂಥದ್ದು. ಅದು ಬಿಟ್ಟು ಅಪೆಸಿಟಿ, TVS ಈ ರೀತಿ ಗಾಡಿಗಳಿದ್ದಾವೆ. ನಾವೀಗಾಗಲೇ ದಾಖಲೆಗಳನ್ನ ತೆಗಿತಾ ಇದ್ದೀರಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 3 ಲಕ್ಷ ಚಿಲ್ಲರೆ, 3.5 ಲಕ್ಷದಿಂದ ಒಳಗಡೆನೇ ಗಾಡಿಗಳಿರೋಂಥದ್ದು. ಯಾರೋ ಒಬ್ಬ ಎಡ್ಬಿಡಂಗಿ 10 ಲಕ್ಷ ಇದೆ ಅಂತ ಹೇಳಿದ್ರೆ ಖಂಡಿತ ಅದು ನಂಬ ಅಂತ ಮಾತಲ್ಲ. ಯಾಕೆಂದರೆ ಆಟೋ ವೃತ್ತಿನ ನಂಬ್ಕೊಂಡಿರೋ ಅಂಥ ವರ್ಗ ಏನಿದೆ ಅದು 10 ಲಕ್ಷ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಆಟೋ ರಿಕ್ಷಾ ನಂಬ್ಕೊಂಡು ಬರೀ ಆಟೋ ಡ್ರೈವರ್ ಇಲ್ಲ, ಅವರ ಫ್ಯಾಮಿಲಿ ಇದೆ, ಟಾಪ್ ರೂಫಿಂಗ್ ಹೊಡಿಯೋ ಅಂಥವ್ರ ಸಂಸಾರ ಇದೆ, ಮತ್ತು ಮೆಕ್ಯಾನಿಕ್ಗಳು ಮತ್ತು ಟಿಂಕರ್ಗಳು. ಈ ರೀತಿಯಾಗಿ ಈ ಒಂದು ವರ್ಗ ಸೇರಿದ್ರೆ 10 ಲಕ್ಷ ಜನಸಂಖ್ಯೆ ನಾವು ಇದ್ದೀರಿ ಅಂತ ಸುಮಾರು ಬಾರಿ ಹೇಳಿದ್ದೀರಿ. ಅವನು ಯಾರೋ ಎಡ್ಬಿಡಂಗೆ ಹೇಳ್ತಾನೆ 10 ಲಕ್ಷ 20 ಲಕ್ಷ ಒಂದು ಲೆಕ್ಕ ಬೇಡವಾ ಸರ್? ಇವತ್ತು ಬೆಂಗಳೂರಲ್ಲಿ 1 ಕೋಟಿ ವಾಹನ ಸಂಖ್ಯೆ ಅಂತಾರೆ. 1 ಕೋಟಿಲಿ ನಮ್ಮದೇ 20 ಲಕ್ಷ ಅಂದರೆ ಎಲ್ಲಿಗೆ ಬಂತು? ಸಾರ್ವಜನಿಕರು ನಂಬರ್ ರೀತಿಯಲ್ಲಿ ಹೇಳ್ಬೇಕು. ಯಾಕೆಂದರೆ RTO ದಾಖಲೆ ಕೊಡುತ್ತೆ. ಬೇಕಾದರೆ RTO ಸುಮ್ಮನೆ ಇಲ್ಲ, ದಾಖಲೆ ಕೊಡುತ್ತೆ ಎಷ್ಟು ಲಕ್ಷ ಗಾಡಿಗಳಿದಾವಂತ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ಶೋರೂಮ್ಗಳ ಮಾಹಿತಿ ಪ್ರಕಾರ ಖಂಡಿತವಾಗಿ 3 ಲಕ್ಷ ಚಿಲ್ಲರೆ ಇತ್ತು. ಈಗಾಗಲೇ ಈ ಅಗ್ರಿಗೇಟರ್ ಸಂಸ್ಥೆಗಳು ಏನು ಮಾಡಿದ್ದಾರೆ ಅಂದರೆ, ನಮ್ಮ ಎದುರಿ ರ್ಯಾಪಿಡ್ ಅನ್ನೋ ಸಂಸ್ಥೆಗಳು ಈ ಎಲೆಕ್ಟ್ರಿಕಲ್ ಗಾಡಿಗಳು ಇದೇನಾಗಿದೆ ಅಂದರೆ ಪರ್ಮಿಟ್ ಇಲ್ಲ ಈ ಗಾಡಿಗಳಿಗೆ. ಕೇಂದ್ರ ಸರ್ಕಾರ ನೀವು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿರೋದು ಪರ್ಮಿಟ್ ವಿಚಾರ ಅಂತ ಹೇಳಿರೋದ್ರಿಂದ ಬೇಕಾಬಿಟ್ಟು ಅವರು ಸಹ ಗಾಡಿಗಳನ್ನ ರೋಡ್ಗಿಳಿಸ್ತಾ ಇದ್ದಾರೆ. ಲಾಟ್ ಗಟ್ಟೆ ಗಾಡಿಗಳನ್ನ ಇಳಿಸ್ತಾರೆ. ಅದಕ್ಕೂ ನಾವೇನು ಎಲ್ಲೋ ಬೋರ್ಡ್ ಹಾಕೊಂಡು ಓಡಿಸ್ತಾ ಇದ್ದೀರಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬೆಂಗಳೂರಲ್ಲಿ ಆಟೋ ಸಂಖ್ಯೆ 3ರಿಂದ 3.5 ಲಕ್ಷ ಒಳಗಡೆ ಇದೆ ಸರ್. 1,67,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಅಂತ ಹೇಳ್ತಾರೆ. ಹಾಂ ಸರ್. ನೀವು 3 ಲಕ್ಷ ಹೇಳಿದಾಗ ಇನ್ನೂ ಮಿಕ್ಕಿದಲ್ಲ ಸರ್. ಖಂಡಿತವಾಗಿ ನೋಡಿ, 2023-24ರಲ್ಲಿ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು 9ನೇ ತಿಂಗಳಲ್ಲಿ ಒಂದು ಆದೇಶನ ಹೊರಡಿಸ್ತಾರೆ. ಏನಂತ, ಇನ್ನೂ 1 ಲಕ್ಷ ಪರ್ಮಿಟ್ಗಳ ಅವಶ್ಯಕತೆ ಬೆಂಗಳೂರಿಗಿದೆ, ಬೆಂಗಳೂರಿಗೆ ಬೇಕಾಗಿದೆ. ಜನಸಂದಣಿ ಜನಗಳಿಗೆ ಸಂಬಂಧಪಟ್ಟಂಗೆ, ಆಟೋಗಳಿಗೆ ಸಂಬಂಧಪಟ್ಟಂಗೆ ಬೇಕಾಗಿದೆ. ಅದನ್ನು ವರ್ಷಕ್ಕೆ 20,000 ಪರ್ಮಿಟ್ಗಳಂತೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಪರ್ಮಿಟ್ಗಳು ಬರಬೇಕು ಸರ್. ಯಾಕೆಂದರೆ ಇದು ಆ ಪರ್ಮಿಟ್ಗಳು ಬರಬೇಕು ಅಂದರೆ ಹಳೆ ಪರ್ಮಿಟ್ಗಳು ಅರ್ಥ ಮಾಡ್ಕೊಳ್ಳಿ. ಡೆತ್ ಆಗಿರೋ ಅಂಥವ್ರು ಮಾಡಿಫೈ ಮಾಡಬೇಕು. ಅದನ್ನು ಏನಂತ, ಈ ಪರ್ಮಿಟ್ನ ವ್ಯಕ್ತಿ ಡೆತ್ ಆಗಿದ್ದಾರೆ ಅಂತ, ಅಥವಾ ರಿನ್ಯೂವಲ್ ಮಾಡ್ಕೊಂಡಲ್ಲಿ ಇರೋ ಅಂಥವ್ರು, ರಿನ್ಯೂವಲ್ ಮಾಡ್ಕೊಂಡಲ್ಲಿ 5 ವರ್ಷ 6 ವರ್ಷ ತುಂಬಿರೋ ಅಂಥವ್ರನ್ನ ಮಾಡಿಫೈ ಮಾಡಿಬಿಟ್ಟು ಗಾಡಿಗಳನ್ನ ರಿಲೀಸ್ ಮಾಡ್ತಾಯಿದ್ದಾರೆ. ಆ ಗಾಡಿಗಳು ಏನು ಹಿಂದೆ ಮಾಡಿಫೈ ಆಗದಲ್ಲೇ ಡೆತ್ ಆಗಿರೋಂಥ ಗಾಡಿಗಳ್ದು ಪರ್ಮಿಟ್ ಲೆಕ್ಕ ಹಾಕೋಕ್ಕೆ ಮುಂದಾಗ್ತವ್ರೆ. ಆ ಥರ ಇಲ್ಲ. ಖಂಡಿತವಾಗಿ ಇನ್ನೂ 1 ಲಕ್ಷ ಪರ್ಮಿಟ್ಗಳನ್ನ ಸರ್ಕಾರ ಬಿಡೋದಕ್ಕೆ ಮುಂದಾಗಿದೆ. ಹೋದ ವರ್ಷದಿಂದ ಆಗಲೇ ಬಿಡ್ತಾ ಇದೆ. ಎಲೆಕ್ಟ್ರಿಕಲ್ ಗಾಡಿಗಳು ತುಂಬಿರೋದ್ರಿಂದ ಆ ರೀತಿಯಾಗಿ ಗಾಡಿಗಳು ಜಾಸ್ತಿ ಸಂಖ್ಯೆ ಕಾಣಿಸ್ಬೋದು. ಆ ಅಪ್ಪನ ಕಣ್ಣಿಗೆ 2 ಕಣ್ಣಿಲ್ಲ 4 ಕಣ್ಣು ಹಂಗೆ ಕಾಣಿಸುತ್ತೆ. ಅದೇನು ತೊಂದರೆ ಇಲ್ಲ ಸರ್ ಪರ್ಮಿಟ್ಗಳು. ಯಾಕೆಂದರೆ ಇವತ್ತು ದಾಖಲಾಗಿರೋಂಥ ಪರ್ಮಿಟ್ಗಳು ಆ ರೀತಿ ಇದೆ. ಈಗ ಹಳೆ ಗಾಡಿ 2 ಸ್ಟ್ರೋಕ್ಗಳನ್ನ ಇನ್ನೂ ಓಡಿಸ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಆ 2 ಸ್ಟ್ರೋಕ್ ಗಾಡಿಗಳು, ಹಳೆ ಗಾಡಿಗಳನ್ನ ಪರ್ಮಿಟ್ಗಳನ್ನ ನಾವು ಹೊಸ ಗಾಡಿಗಳ್ಗೆ ಹಾಕ್ಕೊಂಡಿದ್ದೀರಿ. ಅದ್ಯಾವುದೋ ಅವನಿಗೆ ಲೆಕ್ಕ ಸಿಗ್ತಾ ಇಲ್ಲ. ಸರ್ಕಾರ ಕೊಟ್ಟರಂಥ ಪರ್ಮಿಟ್ ಲೆಕ್ಕ ಸಿಗ್ತಾ ಇದೆ ಅಷ್ಟೇ. ಅದು ಯಾವ ಇಸ್ವಿಯಿಂದ ಸಿಕ್ಕಿದೆ ಅನ್ನೋದು ನೋಡಿದ್ರೆ ಖಂಡಿತವಾಗಿ ತಿಳಿಯುತ್ತೆ ಸರ್. ಅದು ಇನ್ನು ಕೆಲವರು ಇಲ್ಲಿಗಲ್ ಓಡಿಸ್ತಾರಿಗೆ RTOನೇ ಪರ್ಮಿಷನ್ ಸರಿ ಇದು ರಿಜಿಸ್ಟ್ರೇಷನ್ ಮಾಡ್ತಾ ಇದೆಯಲ್ಲ ಸರ್. ಇಲ್ಲ, ಈ ವಿಚಾರ ನಿಮ್ಗೆ ಹೇಳ್ಬೇಕಿದು. ಇವರು ಕೋರ್ಟಿಂದನೇ ಆರ್ಡ್ರ್ ತಂದಿದ್ದಾರೆ. ಯಾಕೆಂದರೆ ಪರ್ಮಿಟ್ ಇಲ್ದಲೇ ಗಾಡಿ ಓಡಿಸ್ಬೋದಾ ಅನ್ನೋದಲ್ಲ ಮಾಹಿತಿ, ಪರ್ಮಿಟ್ ಇಲ್ದಲೇ ಪಾಸಿಂಗ್ ಮಾಡ್ಬೋದಾ ಅನ್ನೋದು. ಹೌದು, ಪರ್ಮಿಟ್ ಇಲ್ದಲೇ ಪಾಸಿಂಗ್ ಮಾಡ್ಬೋದು ಅನ್ನೋದಕ್ಕೆ ಕೋರ್ಟಿಂದ ಆರ್ಡ್ರ್ ತಂದು ಗಾಡಿಗಳನ್ನ ಏನಂತ ಈಗ ಏನು ಮಾಡ್ತಾರೆ ಗೊತ್ತಾ, ಹೌದು ನಾನು ಗಾಡಿ ತಾಣ್ತೀನಿ, ಓಡಿಸಲ್ಲ, ಮನೆ ಹತ್ರ ನಿಲ್ಲಿಸ್ಕೊಂತೀನಿ ಅನ್ನೋ ರೀತಿಲಿ ಪಾಸಿಂಗ್ ಮಾಡಿಸಿದ್ರೆ ನೋಡಿ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ಯಾಕೆಂದರೆ ಪಾಸಿಂಗ್ ಆಗದಲೇ ಪರ್ಮಿಟ್ ಬರ್ದಲೇ ಗಾಡಿಗಳು ರೋಡು ಬರೋ ಅಂಥ ತಪ್ಪು. ಇದು ನಾವು ಒಪ್ತೀವಿ. ಯಾಕೆಂದರೆ ಇವತ್ತು ಬೆಂಗಳೂರಲ್ಲಿ ಏನೇ ಒಂದು ಅಪಘಾತ ಆದರೂ ಸಹ ಪರ್ಮಿಟ್ ಇಲ್ದರೆ ಇನ್ಸೂರೆನ್ಸ್ಗಳು ಕ್ಲೈಮ್ ಆಗೋಲ್ಲ.
ಇವತ್ತು ಜೀವನ ಮಾಡಬೇಕು, ಜೀವನ ಕಟ್ಕೊಬೇಕು ಅಂತ ಬರೋಂಥ ಚಾಲಕರು ಏನೋ ಒಂದು ಆಸೆಗೆ ಇವತ್ತು ಗಾಡಿ ಸಿಕ್ಬಿಡುತ್ತೆ ಪರ್ಮಿಟ್ ಆಮೇಲೆ ಹಾಕ್ಸೋಣ ಅಂತ ತಾಂಡ್ರೆ ಅವರ ಇಡೀ ಲೈಫ್ನ ತುಂಬ ಕಷ್ಟದಲ್ಲಿ ಅನುಭವಿಸ್ಬೇಕಾಗುತ್ತೆ ಸರ್. ನಿಮ್ಮ ಪ್ರಕಾರ ಎಷ್ಟಿದೆ ಪರ್ಮಿಟ್ ಇಲ್ಲದೆ ಇರೋದು ಎಷ್ಟಿದೆ ಓಡ್ತಾ ಇದೆ ಸರ್? ಪರ್ಮಿಟ್ ಇಲ್ದಲೇ ಸುಮಾರು ಗಾಡಿಗಳು ಓಡ್ತಾ ಇದೆ, ನಾವು ಒಪ್ತೀರಿ. ಯಾಕೆಂದರೆ ಸುಳ್ಳು ಹೇಳ್ಬಾರ್ದು, ಪರ್ಮಿಟ್ ಇಲ್ದಲೇ ಓಡ್ತಾ ಇದೆ. ಖಂಡಿತ ನಾವು ಇದಕ್ಕೆ ಯಾವುದಕ್ಕೂ ವಿರೋಧ ಮಾಡಲ್ಲ. RTOದವರಾಗಲಿ RTO ಇಲಾಖೆಗೆ ಸಂಬಂಧಪಡೋದ್ರಿಂದ ಖಂಡಿತವಾಗಿ ವಿತೌಟ್ ರಿಜಿಸ್ಟ್ರೇಷನ್ ಆಗ್ತಿರೋಂಥ ಗಾಡಿಗಳನ್ನ ಖಂಡಿತವಾಗಿ ಇಡೀರಿ ರೋಡಲ್ಲಿ. ಯಾಕೆಂದರೆ ಇವತ್ತಿಗೂ ಏನು ಮಾಡ್ತಾರೆ ಅಂದರೆ ಶೋರೂಮಿಂದ ಗಾಡಿಗಳನ್ನ ಸಬ್ ಡೀಲರ್ಗೆ ಕೊಡ್ತಾರೆ, ಮೇನ್ ಡೀಲರ್ಗಳು ಸಬ್ ಡೀಲರ್ಗಳು ಕೊಡ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವ್ರು ದುಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಗಾಡಿಗಳನ್ನ ಸೇಲ್ ಮಾಡಿಬಿಡ್ತಾರೆ. ಅವರು ಪರ್ಮಿಟ್ ಹಾಕಿಸ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಗಾಡಿಗಳನ್ನ 10,000 20,000 ರೂಪಾಯಿ ದುಡ್ಡು ಇಸ್ಕೊಂಬಿಟ್ಟು ಸೇಲ್ ಮಾಡಿಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಬಿಡು 20,000 ತಾನೇ ಕೊಟ್ಟಿರೋದು, ಇನ್ನು ಬ್ಯಾಲೆನ್ಸ್ ಕೊಡಬೇಕಲ್ಲ, ಅಷ್ಟು ಗಂಟೆ ಚೆನ್ನಾಗಿ ಉಚ್ಕೊಂಬಿಟ್ಟು ಕಳಿಸ್ಬಿಡೋಣ ಅನ್ನೋ ಚಾಲಕರು ಸುಮಾರು ಜನ ಇದ್ದಾರೆ. ಅವ್ರಿಗೆ ಇದೆಲ್ಲ ಪಾಠ ಆಗಬೇಕು. ಖಂಡಿತವಾಗಿ ಪರ್ಮಿಟ್ ಇಲ್ದಿರೋ ಅಂಥ ಗಾಡಿಗಳನ್ನ ನೀವು ಹಿಡೀರಿ. ಯಾಕೆಂದರೆ ಪರ್ಮಿಟ್ ಕೊಡಬೇಕಾಗಿರೋದು ಈ ಡೀಲರ್ಗಳು ಮತ್ತು ಏನು ಶೋರೂಮ್ಗಳಿದೆ, ಇದ್ರ ಕರ್ತವ್ಯ. ಇವ್ರು ಕೊಡದಲ್ಲೇ ಗಾಡಿಗಳು ಕೊಟ್ರಂಥದ್ದು ಅವ್ರು ತಪ್ಪಾಗುತ್ತೆ. ಈ ದಂಡ ಏನಿದೆ ವಿತೌಟ್ ರಿಜಿಸ್ಟ್ರೇಷನ್ನು ಗಾಡಿಗಳು ರೋಡಲ್ಲಿ ಓಡಾಡ್ತಿದ್ರೆ ಇದ್ರ ಪೂರ್ತಿ ದಂಡನ ಶೋರೂಮ್ನವರು ಮತ್ತು ಡೀಲರ್ಗಳು ವಹಿಸಬೇಕಾಗುತ್ತೆ. ಇದ್ರ ದಂಡದ ಪ್ರತಿ ಮಿನಿಮಮ್ ಅಂದ್ರೂ 2 ಲಕ್ಷದ ಗಂಟ ದಂಡ ವಿಧಿಸ್ಬೋದು RTO. ಇನ್ನೊಂದು ಇಷ್ಟು ದಿನ RTOದವರಾಗಲಿ ಸರ್ಕಾರ ಆಗಲಿ ಸುಮ್ಮನೆ ಇದ್ದು ಈಗ ಏಕಾಕಿ ಬರೋದಕ್ಕೆ ಜಗ್ಗಿಶ ಒಂದು ರೀತಿ ಕಾರಣ ಆಗಬಹುದು ಸರ್. ಇದು ಸುಳ್ಳು ಸರ್. ನಾವು ಈ ಒಂದು ವಿಚಾರನ ಹೇಳ್ತೀರಿ ಕೇಳಿ. ಅವ್ನು ಯಾರೋ ಸುಮ್ಮನೆ ಬೊಗಲೇ ಬಿಡ್ತಾನೆ, ಅವ್ನು ಯಾರೋ ನೋಡ್ತಾ ಇಲ್ಲ ಸರ್ಕಾರದವರು, ಸುಮ್ಮನೆ ಬೊಗಲೇ ಬಿಡ್ತಾ ಇದ್ದಾನೆ. ಇಲ್ಲಿ ಏನಾಗಿದೆ ಗೊತ್ತಾ, ಈ ಬೈಕ್ ಟ್ಯಾಕ್ಸಿ ನಿಂತ ಮೇಲೆ ಈ ಅಗ್ರಿಗೇಟರ್ ಸಂಸ್ಥೆಗಳು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಂತ, ಸಾರ್ವಜನಿಕರಲ್ಲಿ ಚಾಲಕರನ್ನ ದೋಷಿಸೋದು ಹೆಂಗೆ, ಇವ್ರನ್ನ ವಿರೋಧ ಮಾಡೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡ್ತಾರೆ ಅಗ್ರಿಗೇಟರ್ ಸಂಸ್ಥೆಗಳು. ಆಗೇನು ಮಾಡ್ತಾರೆ, ನಮ್ಮ ನಾರ್ಮಲಾಗಿ 15 ರೂಪಾಯಿ 16 ರೂಪಾಯಿ ಕಿಲೋಮೀಟ್ರ್ ಕೊಡೋರು ಈ ಬೈಕ್ ಟ್ಯಾಕ್ಸಿ ನಿಂತ ತಕ್ಷಣ ಏನು ಮಾಡ್ತಾರೆ, 80 ರೂಪಾಯಿ 100 ರೂಪಾಯಿ 90 ರೂಪಾಯಿ ಗಂಟ ಕೊಡ್ತಾರೆ. ಯಾಕೆ ಅಂದರೆ ಸಾರ್ವಜನಿಕರು ಆಟೋ ಚಾಲಕರನ್ನ ಬೈಕಂಬೇಕು, ನಮಗೆ ಬೈಕ್ ಟ್ಯಾಕ್ಸಿ ಒಳ್ಳೆಯದು ಬಿಡಿ ಅಂತ ಹೇಳೋದಕ್ಕೋಸ್ಕರ ಇವರು ಇದನ್ನು ಪ್ಲ್ಯಾನ್ ಮಾಡಿ ಬಿಟ್ಟಿರ್ತಾರೆ. ಈಗ ಸಾರ್ವಜನಿಕರಿಗೆ ಅದು ಹೊರೆ ಆಗಿದೆ. ಟ್ವಿಟರಲ್ಲಿ ಇದೇ ನಡೀತಾ ಇದೆ, ನಮಗೆ ತೊಂದರೆ ಆಗ್ತಾಯಿದೆ ಅಂತ. ಹೀಗಾಗಿ ಈ ಕಂಪ್ಲೇಂಟ್ಗಳ್ನ ಮನವರಿಸಿದಂಥ ಸಚಿವರು ಖುದ್ದಾಗಿ ನಾವೇ ಅಲ್ಲಿದ್ದೀರಿ. ನಾವು ಅಲ್ಲೋದಂಥ ಸಂದರ್ಭದಲ್ಲೂ ಸಚಿವರು ನಮಗೆ ತೋರಿಸಿದ್ರು ಮುಖಾಮುಖಿ, ನೋಡಿ ಈ ರೀತಿಯಾಗಿ ತುಂಬ ಗಾಡಿಗಳು ತುಂಬ ರೇಟ್ನ ತಾಣ್ತಾ ಇದ್ದಾರೆ ಅಂತ. ನಾವು ಹೇಳಿದ್ರಿ ಸರ್, ಅಪ್ಲಿಕೇಶನ್ ಮೇಲೆ ನೀವು ಕೇಸ್ ಮಾಡ್ಬೋದು ಅಂತ. ಆದರೆ ಅಪ್ಲಿಕೇಶನ್ ಮೇಲೆ ಕೇಸ್ ಮಾಡೋದಕ್ಕೆ ಈಗಾಗಲೇ ಸಾರಿಗೆ ಇಲಾಖೆ ಅವ್ರ ಮೇಲೆ ಕೇಸ್ ದಾಖಲಿಸಿದೆ. ಮತ್ತು ಅವ್ರಿಗೆ ಲೈಸೆನ್ಸ್ ಕೊಟ್ಟಿಲ್ಲ, ಲೈಸೆನ್ಸ್ ಲ್ಯಾಪ್ಸ್ ಆಗಿದೆ. ಆದರೂ ಸಹ ಅವರು ಕೋರ್ಟಲ್ಲಿರೋದ್ರಿಂದ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸೋಕ್ಕಾಗ್ತಾಯಿಲ್ಲ. ಆಟೋ ಚಾಲಕರು ಬಡಪಾಯಿಗಳು ನಮ್ಮ ಮೇಲೆ ಚಲಾಯಿಸ್ತಾ ಇದ್ದಾರೆ. ಓಕೆ, ಇನ್ನೊಂದೇನೆಂದರೆ ಈಗ ಆಟೋ ಪೇರ್ ಏನಿದೆ ಇದು ಬಾಡಿಗೆಗೆ ಹೊಡಿತಾ ಇದ್ದಾರೆ. ಹೌದು ಸರ್. ಅದಕ್ಕಿಂತ ಏನಾದ್ರು ಓಲಾ ಊಬರ್ ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಜಾಸ್ತಿ ಆದರೆ ಆಟೋದವ್ರನ್ನ ಹಿಡಿತಾ ಇದ್ದಾರೆ ಅಂತ ಒಂದು ಮಾಹಿತಿ. ಖಂಡಿತ ಸರ್, ಅದೇ ತೊಂದರೆ ಆಗ್ತಿರೋದು. ಈಗ ಹೇಳ್ತಲ್ವಾ, ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರೆ ಹಾಕೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋಂಥದ್ದು ಒಂದೇ ವಿಚಾರ ಏನಂದರೆ, ಖಂಡಿತ ಜಾಸ್ತಿ ರೇಟ್ ಯಾರು ತಾಣ್ತಾ ಇದ್ದಾರೆ. ಒಂದು ವಿಚಾರ ಕಾನೂನಲ್ಲಿ ಹೇಳಬೇಕು ಅಂದರೆ, ಯಾವುದೇ ಅಗ್ರಿಗೇಟರ್ ಸಂಸ್ಥೆಗಳು ಇವ್ರು ಹೋಗೋ ಅಂಥ ಪ್ರಯಾಣದ ದರನ ಮೊಬೈಲ್ನಲ್ಲಿ ತೋರಿಸಂಗೆ ಇಲ್ಲ, ತೋರಿಸ್ಲೇ ಕೂಡ್ದು. ಇದು ಅಗ್ರಿಗೇಟರ್ ಲೈಸೆನ್ಸಲ್ಲಿ ಬರುತ್ತೆ. ಇನ್ನೊಂದು ವಿಚಾರ ಹೇಳಬೇಕು ಅಂದರೆ, ಅಗ್ರಿಗೇಟರ್ ಲೈಸೆನ್ಸಲ್ಲಿ ನಮ್ಮ ಆಟೋಗಳು ಬರೋಲ್ಲ. ಒಂದು ಸಾಂಪ್ರದಾಯಿಕವಾಗಿ ದುಡಿತಾ ಇದ್ದೀರಿ ಅಷ್ಟೇ, ಕಾನೂನುಬದ್ಧವಾಗಿ ಸಾಂಪ್ರದಾಯಿಕವಾಗಿ ದುಡಿತಾ ಇದ್ದೀರಿ. ಹಂಗಂತೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಅದನ್ನೇ ಉಪಯೋಗಿಸ್ಕೊಂಡು ನಮ್ಮನ್ನು ಬಳಸ್ಕೊಂಡು ಸಾರ್ವಜನಿಕರ ದೃಷ್ಟಿಯಲ್ಲಿ ಕೆಟ್ಟವನ್ನು ಮಾಡ್ತಾಯಿದ್ದಾರೆ. ಇದನ್ನು ಖಂಡಿತ ಅಪ್ಲಿಕೇಶನ್ನ ವಿರುದ್ಧವಾಗಿ ನೋಡೋಣ, ಇವ್ರು ಎಷ್ಟು ದಿನ ಹಿಡಿತಾರೆ RTOದವ್ರು ನೋಡ್ಬಿಟ್ಟು. ಖಂಡಿತವಾಗಿ ಅಪ್ಲಿಕೇಶನ್ಗಳು ಅಗ್ರಿಗೇಟರ್ ಸಂಸ್ಥೆಗಳು ಯಾವಿದ್ದಾವೆ, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ನಮ್ಮ ಯಾತ್ರೆ ಆಗಿರ್ಬೋದು, ಈ ಸಂಸ್ಥೆಗಳಿಗೆ ಖಂಡಿತವಾಗಿ ಕಡಿವಾಣ ಹಾಕೋಂಥ ಕೆಲಸ ಯಾರ್ಯಾರು ದಂಡ ಹಾಕಿಸ್ಕೊಂಡಿದ್ದಾರೆ ಅದೇ ಚಾಲಕರ ಮುಖಾಂತರ ಮಾಡೋದಕ್ಕೆ ರೆಡಿ ಇದ್ದೀರಿ.